ಮಕ್ಕಳನ್ನು ಕೇಳಿಸಿಕೊಳ್ಳುವಂಥದ್ದು. ಲಿಸ್ನಿಂಗ್ ಟು ಯುವರ್ ಚಿಲ್ಡ್ರನ್. ಸೊ ನೀವು ಮಕ್ಕಳನ್ನು ಕೇಳಿಸ್ಕೊತಿರಲ್ಲ, ಕೇಳಿಸ್ಕೊಳ್ಬೇಕಾದ್ರೆ ನಿಧಾನವಾಗಿ ಮಕ್ಕಳನ್ನು ತಿದ್ದುದನ್ನು ಮಾಡ್ಬೋದು. ಹೆಂಗೆ ತಿದ್ದಬೇಕಂತಂದ್ರೆ, ನೇರವಾಗಿ ಯಾವುದೋ ಒಂದು ಘಟನೆ, ಯಾರ್ದೋ ಒಂದು ಘಟನೆ ಹೇಳ್ತದೆ ಮಗು. ಸೊ ಅವಾಗ ಅವಾಗ ನೀವು ಚಿಂತನೆಗೆ ತೊಡಗಿಸ್ಬೇಕು. ನಿನಗೇನು ಅನಿಸ್ತದೆ ಇದು? ಉದಾಹರಣೆಗೆ ಸ್ಕೂಲ್ ಒಳಗಡೆ ಒಂದು ಮಗು ಯಾರ್ದೋ ಒಬ್ರದ್ದು ಪೆನ್ಸಿಲ್ ಕದ್ದದ್ರ ಬಗ್ಗೆ ಹೇಳತ್ತೈತೆ ಅಂತ ಇಟ್ಕೊಳ್ರಿ, ಅಥವಾ ಬುಕ್ ಹರಿತಂತ ಇಟ್ಕೊಳ್ರಿ. ಯಾವುದೋ ಒಂದು ಹೋಮ್ವರ್ಕ್ ಮಾಡಿರಲಿಲ್ಲ, ಅವ್ರನ್ನ ಯಾರೋ ಟೀಚರ್ ಸ್ವಲ್ಪ ಗದರಿಸಿದ್ರು ಅಂತ ಇಟ್ಕೊಳ್ರಿ. ಅಥವಾ ಬೇರೆ ಮಗು ಏನೋ ಒಂದು ತಪ್ಪು ಮಾಡಿತ್ತು ಅಂಥದ್ರ ಬಗ್ಗೆ ಮಗು ಹೇಳತ್ತೈತೆ ಅಂತ ಇಟ್ಕೊಳ್ರಿ. ಆವಾಗ ನೀವು ನೇರವಾಗಿ ಅವನಾಗ ನೀ ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳೋಕ್ಕೆ ಹೋಗ್ಬಾರ್ದು. ನೀವು ಹಂಗೆ ಹೇಳಿದಿರಿ ಅಂತಂದ್ರೆ ಮಗು ಇಷ್ಟಪಡೋದಿಲ್ಲ, ಫಸ್ಟ್ ತಿಳ್ಕೊಂಬಿಡ್ರಿ. ಸೊ ಮಗುಗೆ ಹೆಂಗೆ ಅದನ್ನು ಪ್ರಸ್ತಾಪ ಮಾಡ್ಬೇಕಂದ್ರೆ, ಆ ಘಟನೆ ನಡೀತಲ್ಲ ಅದು ನಿನಗೇನು ಅನ್ನಿಸ್ತದೆ, ಈ ಥರದ ಪ್ರಶ್ನೆಗಳನ್ನು ಕೇಳಬೇಕು ಮಗುಗೆ. ಸೊ ಅವಾಗ ಸಹಜವಾಗಿ ಮಗು ಹೇಳೋ ಚಾನ್ಸ್ ಇರ್ತದೆ. ಅದು ಸರಿ ಅಂತೂ ಹೇಳ್ಬೋದು, ತಪ್ಪಂತೂ ಹೇಳ್ಬೋದು. ಅಕಸ್ಮಾತ್ ತಪ್ಪು ಕೆಲಸ ಮಾಡಿದಾಗ ಅದು ಸರಿ ಅಂತ ಹೇಳ್ತಂತಂದ್ರೆ, ನನಗೆ ಹಿಂಗೆ ಅನ್ನಿಸ್ತದೆ, ನೀನು ಯೋಚನೆ ಮಾಡು. ಪೆನ್ಸಿಲ್ ತುಡುಗು ಮಾಡಿದ್ದು ತಪ್ಪು ಅಂಥೇಳಿ ನನಗೆ ಅನ್ನಿಸ್ತದೆ, ನೀನು ಯೋಚನೆ ಮಾಡು ಅಂಥೇಳಿ ಮಗುಗೆ ಯೋಚನೆ ಮಾಡುವಂಥ ಸ್ವಾತಂತ್ರ್ಯವನ್ನು ನಾವು ಕೊಡೋದನ್ನು ಕಲಿಬೇಕು. ಸೊ ಅವಾಗ ಮಗು ಏನು ನಿರ್ಧಾರ ತೊಗೊಳ್ತೈತಲ್ಲ, ಮಗುವಿನ ಸ್ವಂತ ನಿರ್ಧಾರ ಆಗಿರ್ತದೆ. ಸೊ ಮಗು ಹೌದಪ್ಪ ನಾ ತುಡುಗು ಮಾಡಬಾರ್ದು ಯಾವತ್ತು ಅಂತೇಳಿ ಒಂದು ಸಲ ನಿರ್ಧಾರ ತೊಗೊತ್ತಂದ್ರೆ, ಅವನದೇ ಆದ ನಿರ್ಧಾರದಾಗಿತ್ತಂದ್ರೆ ಜೀವನ ಪೂರ್ತಿ ಯಾವತ್ತೂ ಆ ನಿರ್ಧಾರವನ್ನು ಮುರಿಯಂಗಿಲ್ಲವ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿವಿ, ನಾವು ಬುದ್ಧಿ ಹೇಳಿದೀವಿ ಅಂತಂದ್ರೆ ಅದು ನಮ್ಮ ನಿರ್ಧಾರವನ್ನು ಮಗುವಿನ ಮೇಲೆ ಹೇರಿದಂಗದ. ಸೊ ಅವಾಗ ಮಗು ನಮ್ಮ ಮಾನಿಟ್ರಿಂಗ್ ಇದ್ದಾಗ ಕರೆಕ್ಟ್ ಇರ್ತೈತಿ. ನಾವು ಯಾವಾಗ ಎಲ್ಲರೂ ನೋಡ್ತಿರ್ತಾರೋ, ಎಲ್ಲರೂ ಮಾಡ್ತಿರ್ತಾರೋ ಅವಾಗ ಸರಿಯಾಗಿ ವರ್ತಿಸ್ತೈತಿ. ಯಾರೂ ನೋಡಲ್ದೇ ಇದ್ದಾಗ ತನಗೆ ಬೇಕಾದಂಗೆ ವರ್ತಿಸ್ತೈತಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕಾಗಿ ಸೂಕ್ಷ್ಮವಾಗಿ ಮಗುವನ್ನು ತಿದ್ದುವ ವಿಧಾನ ಯಾವುದಪ್ಪ ಅಂತಂದ್ರೆ, ಮಗುವಿಗೆ ಸ್ವಂತ ವಿಚಾರ ಮಾಡೋಕ್ಕೆ ಹಚ್ಚೋದು. ನಿನಗೇನು ಅನ್ನಿಸ್ತದೆ ಇದು, ಅದು ಮಾಡಿದ್ದು ಸರಿನೋ ತಪ್ಪೋ. ಆಮೇಲೆ ಇದೇ ರೀತಿ ನಿಮಗೆ ಕತೆಗಳ ಬಗ್ಗೆನೂ ಚರ್ಚೆ ಮಾಡ್ಬೋದು ಮಗುವಿನ ಜೊತೆಗೆ. ಕತೆಗಳನ್ನು ಹೇಳಿ ನೀವು ಇವನ್ ಸಣ್ಣ ಮಕ್ಕಳ ಒಳಗಿದ್ರೂ ಸಹಿತ, ಇವನ್ ಒಂದು LKG ಮಗು ಐತಂದ್ರೂ ಸಹಿತ ಒಂದು ಮೊಲದ ಕತೆನೋ, ಮತ್ತೊಂದು ಕತೆನೋ, ಆಮೆ ಮೊಲದ ಕತೆನೋ ಹೇಳಿದ ಬಳಿಕ ನಿನಗೇನು ಅನ್ನಿಸ್ತದೆ, ಅದು ಆಮೆ ಅಲ್ಲೇ ಮಲ್ಕೊಂಡದ್ದು, ಆಮೆ ನಿಧಾನವಾಗಿ ಹೋಯಿತು, ಮೊಲ ಬೇಗವಾಗಿ ಓಡಿ ಹೋಗಿ ಗಿಡದ ಬಡ್ಡೆಗೆ ಮಲಗಿದ್ದ ಕರೆಕ್ಟ್ ಅನ್ನಿಸ್ತೈತೋ ಅಥವಾ ತಪ್ಪು ಅನ್ನಿಸ್ತೈತೋ, ನಿನಗೇನು ಅನ್ನಿಸ್ತದೆ ಅಂಥೇಳಿ ಮಗುವಿನ ಅಭಿಪ್ರಾಯಗಳನ್ನು ನಾವು ಕೇಳಿಸ್ಕೊಳಕ್ಕೆ ಚಾಲು ಮಾಡಬೇಕು. ಅಥವಾ ಯಾವುದೋ ಒಂದು ಕೆಟ್ಟ ಒಳ್ಳೆಯದು ಅನ್ನುವಂಥದ್ದನ್ನು ಕತೆಗಳ ರೂಪದೊಳಗೆ ನಾವು ಹೇಳ್ತೀವಿ, ಒಳ್ಳೆಯದು ಕೆಟ್ಟದ್ದು ಅನ್ನೋದನ್ನು ನಿರೂಪಿಸಿ ಸಲುವಾಗಿ. ಸೊ ಅವಾಗ ಒಳ್ಳೆಯ ಘಟನೆಗಳನ್ನು ಹೇಳಿ ಏನು ಅನ್ನಿಸ್ತದೆ ಅಂತ ಕೇಳಬೇಕು. ಅವಾಗ ಹೌದಪ್ಪ ಹಂಗೆ ಇರಬೇಕು, ನಾವು ಹಂಗೆ ಮಾಡಬೇಕು ಅಂತೇಳಿ ಮಗು ಹೇಳೋ ಸಾಧ್ಯತೆ ಭಾಳ ಇರ್ತದೆ. ಮಗುವಿಗೆ ಎಲ್ಲವೂ ಒಳಗಡೆ ಇನ್ಬಿಲ್ಟ್ ಅದ, ಜೆನೆಟಿಕ್ ಮೆಮೊರಿ ಎಲ್ಲ ಇರ್ತದೆ ಮಗುಗೆ. ನಾವು ಶಿಕ್ಷಣ ಅಂತಂದ್ರೆ ಏನಂದ್ರೆ, ಭಾಳ ಜನ ಏನು ತಿಳ್ಕೊಂಡ್ಬಿಟ್ಟಿವಿ ಅಂದರೆ ಮಗುಗೆ ಏನೂ ಗೊತ್ತಿಲ್ಲ, ನಾವು ಅದಕ್ಕೆಲ್ಲ ಕಲಿಸಿಕೊಡ್ತಾ ಇದ್ದೀವಿ, ನಾವು ಹೊರಗಿನಿಂದ ತುಂಬ್ತಾ ಇದ್ದೀವಿ ಅಂತ ಬುದ್ಧಿ. ಹಂಗಿಲ್ಲ, ಮಗುವಿನ ಒಳಗಡೆ ಬುದ್ಧಿ ಮೊದಲು ಅದ, ಅದನ್ನು ವಿಕಾಸ ಮಾಡ್ತಾ ಇದ್ದೀವಿ. ಹೂ ಹೆಂಗೆ ಅರಳ್ತದೆ ಅಲ್ಲ, ಹಂಗೆ ಅರಿವು ಅರಳ್ತಿರ್ತದೆ ಮಗುವಿನ ಒಳಗಡೆ, ಬೆಳವಣಿಗೆ ಒಳಗಡೆ. ಸೊ ಅದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಅದು ಅರ್ಥ ಮಾಡಿಕೊಂಡು ಮಗುವಿಗೆ ಯೋಚನೆ ಮಾಡೋದಕ್ಕೆ ಸ್ವಾತಂತ್ರ್ಯ ಕೊಡಬೇಕು. ನಿನ್ನ ಅಭಿಪ್ರಾಯ ಏನು, ನಿನಗೇನು ಅನ್ನಿಸ್ತದೆ ಅಂತ ಹೇಳಬೇಕು. ಮಗು ತಪ್ಪು ಹೇಳ್ತಂದ್ರೆ ಅವಾಗ ನನ್ನ ಅಭಿಪ್ರಾಯ ಹಿಂಗದ, ನಿನಗೇನು ಅನ್ನಿಸ್ತದೆ ಯೋಚನೆ ಮಾಡು, ನಾಳೆ ಮತ್ತೆ ಚರ್ಚೆ ಮಾಡೋಣ. ಇಷ್ಟು ನೀವು ಫ್ರೀಡಮ್ ಮಗುವಿಗೆ ಯೋಚನೆ ಮಾಡೋದಕ್ಕೆ ಕೊಟ್ಟರೆ ಅಂದರೆ 100ಕ್ಕೆ 100 ನಿಮ್ಮ ಯೋಚನೆಗೆ ಮಗು ಬರ್ತದೆ. ಸೊ ಇವು ಕತೆಗಳನ್ನು ವಿಶ್ಲೇಷಣೆ ಮಾಡೋದು, ಕತೆಗಳನ್ನು ಹೇಳೋದು. ನಾ ಈ ರೀತಿ ಹೇಳಿದ ಕೆಲವು ಪಾಲಕರು ನಮಗೆ ಕತೆ ಗೊತ್ತಿಲ್ಲ ರೀ ಹೆಂಗೆ ಮಾಡೋದು ಅಂತ ಅರ್ಪ ಕೆಲವೊಬ್ಬರು. ಸೊ ನಿಮ್ಮ ಮಗುವಿನ ಬೆಳವಣಿಗೆಗಾಗಿ ಮತ್ತು ನಿಮ್ಮ ಸಂತೋಷಕ್ಕಾಗಿ ನಾ ಹೇಳೋದು, ನೀವು ಮಗುವಿನೊಂದಿಗೆ ಮಾತಾಡೋದನ್ನು ನಿಮ್ಗೆ ದೊಡ್ಡ ಸಂತೋಷ. ನಿಮ್ಗೆ ಅದು ಸಿಕ್ಕಿಲ್ಲ ಅಂತಂದ್ರೆ, ಅದು ನಿಮ್ಗೆ ಅನುಭವ ಆಗತ್ತಿಲ್ಲ ಅಂತಂದ್ರೆ ನೀವು ಒಂದಷ್ಟು ದಿವಸ ಮಾಡಿ ನೋಡಿರಿ. ಆವಾಗ ನಿಮ್ಗೆ ಗೊತ್ತಾಕತಿ ಎಷ್ಟು ಸಂತೋಷ ಆಗ್ತದೆ ಅದರೊಳಗಡೆ ಅಂತೇಳಿ. ಸೊ ಅದಕ್ಕೆ ಮಗುವಿನೊಂದಿಗೆ ಮಾತನಾಡೋದಕ್ಕೆ ನಮಗೆ ಕತೆಗಳು ಬೇಕಂತಂದ್ರೆ, ನೀವು ಕತೆ ಪುಸ್ತಕಗಳನ್ನು ತೊಗೊಂಬಂದು ನೀವು ಕತೆ ಓದಿ ಆಮೇಲೆ ಅದನ್ನು ನೀವು ಹೇಳ್ರಿ, ಆ ಮಗುವಿಗೆ ಡಿಸ್ಕಸ್ ಮಾಡಿರಿ. ಆಮೇಲೆ ಎಲ್ಲನೂ ನಾವು ಔಟ್ಸೋರ್ಸ್ ಮಾಡೋಕ್ಕಾಗೋದಿಲ್ಲ, ಪ್ರೀತಿನ ಔಟ್ಸೋರ್ಸ್ ಮಾಡೋಕ್ಕಾಗೋದಿಲ್ಲ, ಪೂಜಾನ ಔಟ್ಸೋರ್ಸ್ ಮಾಡೋಕ್ಕಾಗೋದಿಲ್ಲ. ನಾವು ರೊಕ್ಕ ಕೊಡ್ತೀವಿ, ನಮ್ಮ ಬದಲಿ ನೀವು ಅದನ್ನು ಮಾಡಿರಿ ಅಂಥೇಳಿ ನೀವು ಕಸ ಹೊಡ್ಯಕ್ಕೆ ಹಚ್ಬೋದು, ನೆಲ ಒರ್ಸಕ್ಕೆ ಹಚ್ಬೋದು, ಮತ್ತೊಂದಕ್ಕೆ ಹಚ್ಬೋದು, ನೀವು ಗಿಡ ಹಚ್ಚಕ್ಕೆ ಹಚ್ಬೋದು, ನೀವು ಒಕ್ಕಲ್ತನದ ಮಾಡೋದು ಕೆಲಸಗಳ್ನ ಹಚ್ಬೋದು, ಎಲ್ಲ ಹಚ್ಬೋದು. ಆದರೆ ನೀವು ಆ ಪ್ರೀತಿಯನ್ನು ಇನ್ನೊಬ್ಬರ ಕಡೆಯಿಂದ ಮಾಡಿಸೋಕೆ ಬರೋದಿಲ್ಲ ನಿಮ್ಮ ಪರವಾಗಿ. ಅದಕ್ಕಾಗಿ ನೀವು ನಿಮ್ಮ ಮಕ್ಕಳೊಂದಿಗೆ ಪ್ರೀತಿಯಿಂದ ವ್ಯವಹರಿಸಬೇಕು. ಅದಕ್ಕೆ ಬೇಕಾದಂಥದ್ದನ್ನು ನೀವು ರೂಢಿಸಿಕೊಳ್ಬೇಕು. ಮತ್ತು ನೀವು ಕತೆ ಪುಸ್ತಕಗಳನ್ನೆಲ್ಲ ತಂದು ಓದ್ರಿ. ಆಮೇಲೆ ನೀವು ಓದಕ್ಕೆ ಶುರು ಮಾಡಿದ್ರಿ ಅಂದ್ರೆ ಮಕ್ಕಳನ್ನು ಓದ್ತಾರೆ, ಅದು ಭಾಳ ಮಹತ್ವದ್ದು.
ನೀವು ಏನೂ ಓದತಿಲ್ಲ, ನೀವು ನೀವು ಪುಸ್ತಕ ಹಿಡ್ಕೊಂಡು ಕೂತದನ್ನು ನಿಮ್ಮ ಮಗು ಎಂದೂ ನೋಡಿಲ್ಲ ಅಂದ್ರೆ ಮಗು ಓದುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಿ ಅಂತೇಳಿ ನಾವು ನಿರೀಕ್ಷೆ ಮಾಡೋದನ್ನು ತಪ್ಪು. ಸೊ ಆ ದೃಷ್ಟಿಯಿಂದ ನೀವು ಫಸ್ಟ್ ಓದೋದಕ್ಕೆ ಪ್ರಾರಂಭ ಮಾಡಿರಿ, ಆಮೇಲೆ ನಿಮ್ಮ ಮಗು ನಿಧಾನವಾಗಿ ಅದು ಓದೋದಕ್ಕೆ ಪ್ರಾರಂಭ ಮಾಡ್ತೈತಿ ಅಂಥೇಳಿ ಈ ವಿಡಿಯೋವನ್ನು ಮುಗಿಸ್ತಾನೆ. ಎಲ್ಲರಿಗೂ ಧನ್ಯವಾದ.